ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್. ಪಾರ್ಥನು ವರ್ತಿಸಿದ ರೀತಿಯನ್ನು, ಮಾಡಿದ ಪ್ರಮಾದವನ್ನು, ಮಣಿಪುರದ ಅರಸನನ್ನು ಜರಿದ ರೀತಿಯನ್ನು ಕೃಷ್ಣ ಭೀಮ ಮುಂತಾದವರಿಗೆ ತಿಳಿಸುತ್ತಾ, ಕೌಂತೆಯನ ಕುಮಾರನು ಕೆರಳಿ ಕಲಿಪಾರ್ಥನ ಕೊರಳನ್ನು ದೂರದಲ್ಲಿ ಕತ್ತರಿಸಿದ ಕರುಣಾಜನಕ ಘಟನೆಗಳನ್ನು ಕಿರಿದಾಗಿ ವಿವರಿಸಿದರು. ಅಷ್ಟರಲ್ಲಿ ಅರ್ಜುನನ ಮಗ ಭೀಮನ ಕಾಲಿಗೆ ಎರಗುತ್ತಾ ಒತ್ತರಿಸಿ ಬರುವ ದುಃಖವನ್ನು ಹತ್ತಿಕ್ಕಿಕೊಳ್ಳುತ್ತಾ, ದೊಡ್ಡಪ್ಪ, ಸಹೋದರನನ್ನು ಸಾಯಿಸಿದವನು ಶತ್ರುವಲ್ಲವೇ? ಹೆತ್ತ ತಂದೆಯನ್ನೇ ಕೊಂದವನು ಅಂತಹ ಪಾಪಿಗಳು ಪ್ರಪಂಚದಲ್ಲಿ ಇನ್ನಾರಾದರೂ ಇರುವರೇ? ಇಂತಹ ಪರಮ ಪಾಪಿ ಪ್ರಪಂಚದಲ್ಲಿ ಜೀವಿಸಿರಬಾರದು. ತೆಗೆದುಕೋ ಈ ಗದೆಯನ್ನು, ಎದೆಯನ್ನು ಸೀಳಿ ಪರಲೋಕಕ್ಕೆ ಕಳಿಸು ಎಂದು ಅತೀವ ವ್ಯಥೆಯಿಂದ ಭೀಮನನ್ನು ಒತ್ತಾಯಿಸುತ್ತಿದ್ದಾನೆ. ಶಿಕ್ಷರಕ್ಷೆಗೆ ಕರ್ತ್ರ ವೈಷ್ಣವ ದ್ರೋಹಿಗಳ್ಗೆ ಅಕ್ಷಮಂ, ನೀನು ಅಕ್ಷಮಂ ಅದರಿಂ ಅರ್ಜುನಂ, ಭಾಗವತ ಪಕ್ಷಕ್ಕೆ ಅಗ್ರೇಸರಂ, ತನಗೆ ಪಿತನು ಆತನಂ ಕೊಂದ ಕಥದಿಂತೆ ಕೊಲೆಗೆ ದಕ್ಷನ ಮೀರಿದೊಡೆ ರಾಹುವಿನ ಕಂಠಮಂ, ತಕ್ಷಣದೊಳ್ ಅರಿದಂತೆ ಕತ್ತರಿಸು ಚಕ್ರದಿಂ ಪಕ್ಷಿವಾಹನ ತನ್ನ ಕೊರಲನು ಕತ್ತರಿಸು ಎಂದ ಪಾರ್ಥಿ ಕೆಡದನು ಅಚ್ಯುತ ನಡಿಯೊಳು. ಅವನ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಯಾವ ರೀತಿಯಲ್ಲಿ ಕಾಡುತ್ತಿತ್ತೆಂದರೆ, ಭೀಮನನ್ನು ಬಿಟ್ಟು ಈಗ ಕೃಷ್ಣನಲ್ಲಿ ಕೇಳುತ್ತಿದ್ದಾನೆ. ಶ್ರೀಕೃಷ್ಣ, ಮುರಾರಿ, ಧರ್ಮದ್ರೋಹಿಗಳನ್ನು, ಭಾಗವತ ವಿರೋಧಿಗಳನ್ನು ರಕ್ಷಿಸದೆ ಶಿಕ್ಷಿಸುವುದು ನಿನ್ನ ಕರ್ತವ್ಯವಲ್ಲವೇ? ನಿನ್ನ ಪರಮ ಭಕ್ತನು, ಪರಮ ಭಾಗವತೋತ್ತಮನು, ನಿನ್ನ ಸಖನು, ಹೆತ್ತ ತಂದೆಯೂ ಆದ ಪಾರ್ಥನನ್ನೇ ವಧಿಸಿದ ಈ ಪರಮ ಪಾಪಿಗೆ ಪ್ರಾಯಶ್ಚಿತ್ತವಾಗಬೇಡವೇ? ಅದಕ್ಕೆ ಅಂದು ರಾಹುವಿನ ಕತ್ತನ್ನು ಚಕ್ರದಿಂದ ಕತ್ತರಿಸಿದಂತೆ ನನ್ನ ಶಿರವನ್ನು ಸುದರ್ಶನದಿಂದ ಸಂಹರಿಸಿ ನನಗೆ ಮೋಕ್ಷ ಕರುಣಿಸು ಎಂದು ಕೃಷ್ಣನ ಕಾಲಿಗೆ ಕಣ್ಣೀರಿನ ಅಭಿಷೇಕ ಮಾಡಿದ ಚಿತ್ರಾಂಗದೆಯ ಪುತ್ರ. ಇಂತಾಗಳ್ ಅನಿಲ ಸುತ ಕೃಷ್ಣರಂ ಮನಂ ಮರುಗುವಂತೆ ಅಳಲ್ದು, ಒಡನೆ ದೇವಕಿಯಂ ಯಶೋದಯಂ ಕುಂತಿಯಂ ಕಂಡು ಕಡುಶೋಕದಿಂದವರವರ ಚರಣங்களுள் ಪೊರಳ್ದು, ಎಂ ತುಟು ಇದ ಕೈಯನಂ ಕೊಂದೆನು ನಿಮಗೆ ಮೊಮ್ಮಗಂ, ತನ್ನನೇಕೆ ಪರಸುವಿರ ಕಟ ಪಾರ್ಥ ಸೀಮಂ ತಿನಿಯರಿರ್ದಪರು ಉಲೂಪಿ ಚಿತ್ರಾಂಗದೆಯರು ಅವರ ನೀಕ್ಷಿಪುದೆಂದನು. ಮಹಾಸ್ಥಿತಪ್ರಜ್ಞನಾದ ಪುರುಷೋತ್ತಮನಾದ ಶ್ರೀಕೃಷ್ಣನಿಗೂ, ವಜ್ರ ಹೃದಯ ರುದ್ರಾವತಾರನಾದ ಭೀಮನಿಗೂ ಬಬ್ರುವಾಹನನ ಘೋರ ವಿಷಮ ಪರಿಸ್ಥಿತಿ ಕಂಡು ಮರುಕವಾಯಿತು. ಇಂತಹ ಸ್ಥಿತಿಯಲ್ಲಿಯೇ ಕುಂತಿಯನ್ನು ಕಂಡು ಆತನ ಮಗನನ್ನು ಕೊಂದ ಕಡು ಪಾಪಿ ಮೊಮ್ಮಗ ತಾನು ಎಂದು ಹೇಳಿಕೊಳ್ಳಲು ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಕುಂತಿಯನ್ನು ತಬ್ಬಿಕೊಂಡು ಕಣ್ಣೀರಿಗರೆದ. ಬಬ್ರುವಾಹನ ದೇವಕಿ ಯಶೋದೆಯರ ಕಾಲಿಗೆ ರಗುತ್ತಾ, ಈ ಪಾಪಿಯನ್ನು ಆಶೀರ್ವದಿಸದಿರಿ, ನನಗೆ ಆಶೀರ್ವಾದ ಬೇಡ,
ಎಂದು ಭ್ರಮೆಯಿಂದ ಬಳಲಿದ ಪಾರ್ಥನ ಪತ್ನಿಯರು ಎಂದರೆ ತನ್ನ ತಾಯಂದಿರಾದ ಚಿತ್ರಾಂಗದೆ ಉಲೂಪಿಯರನ್ನು ಸಮಾಧಾನಿಸಿ ಎಂದು ಮರುಗುತ್ತಾ ಭ್ರಮೆಯಿಂದ ಏನನ್ನೋ ನುಡಿಯತೊಡಗಿದ. ಅನಿತರೊಳು ಉಲೂಪಿ ಚಿತ್ರಾಂಗದೆಯು ಅರ್ಜುನನ ಜನನಿಯಂ ಕೃಷ್ಣ ಮಾತೆಯರಂ ನಿರೀಕ್ಷಿಸಿ ನರನ ಪೆಂಡಿರು ಆವೆಂದು ಪೇಳ್ದು ಅವರ ಚರಣங்களுள் ಪೊರಳ್ದು ಅಳಲ್ದು ಕೂಡೆ ವನಜಾಂಬಕಿಯರು ಒರಲೆ ಬಳಿಕ ಅನಿವರೆಲ್ಲರೂ ಘನ ಶೋಕದಿಂದೆ ಹಾಹಾರವಂ ಗೈಯೇ ನಿಜ ತನುಜನಂಗದ ಮೇಲೆ ಬಿದ್ದು ದುಃಖಿತೆಯಾಗಿ ಕುಂತಿ ಹರಿಗಿಂತೆಂದಳು. ಅಳುತ್ತಿರುವ ಉಲೂಪಿ ಚಿತ್ರಾಂಗದೆಯರು ಕುಂತಿಯನ್ನು, ದೇವಕ್ಕೆ ಯಶೋದೆಯರನ್ನು ವಂದಿಸಿ ದುಃಖಾರ್ತರಾಗಿ ಕಣ್ಣೀರುಗರೆಯುತ್ತಾ ನಾತಾದೃಷ್ಟ ನರನ ಪತ್ನಿಯರು ತಾವೆಂದು ಪತಿಯನ್ನು ಕಳೆದುಕೊಂಡ ವಿಧವೆಯರೆಂದು ಒಂದೇ ಸವನೆ ರೋಧಿಸುತ್ತಿರುವಾಗ ಕುಂತಿಯ ದುಃಖದ ಕಟ್ಟೆಯೊಡೆಯಿತು. ಕೌಂತೆಯನ ಕಳೆಬರಹದ ಮೇಲೆ ಬಿದ್ದು ದುಃಖದಿಂದ ಶ್ರೀಕೃಷ್ಣನನ್ನು ಕುರಿತು ಹೇಳುತ್ತಿದ್ದಾಳೆ. ಕೃಷ್ಣ ಕಂಡೆಲೈ ಕೃಷ್ಣ ಫಲುಗುಣನ ಇರವನು ಕಂಡೆಲೈ ಕೃಷ್ಣಾಗ ಇನ್ನು ಭೂಮಂಡಲದೊಳು ಎನಗೆ ಸುತರಿದ್ದ ಪರೇ ನೀನಾರ ಬಂಡಿಯಂ ಪೊಡೆದ ಪೈ ತ್ರೈಲೋಕ್ಯ ವೀರನೆಂದೆನಿಸಿಕೊಳ್ಳುವವ ಅವನದಾರು ಖಂಡ ಪರಶುವಿನ ಉತ್ತಮಂಗಮಂ ಪೊಯ್ದು ಕೋದಂಡಮಂ ಪಿಡಿವರಾರೋ ಅನುಜ ಅಗ್ರಜರ ನಡುವೆ ಚಂಡ ತೇಜದೊಳ್ಗೆಸೆವರುಂಟೆ ಧರ್ಮಜನು ಆರನು ಅಪ್ಪುವಂ ಪೇಳೆಂದಳು. ಎಲೈ ದೇವಕ್ಕಿ ತನೆಯ, ಪಾರ್ಥನ ಪರಿಸ್ಥಿತಿಯನ್ನು ನೋಡು. ನಾನು ಮಧ್ಯಮ ಪಾಂಡವನನ್ನು ಕಳೆದುಕೊಂಡು ಅನಾಥಳಾಗಿದ್ದೇನೆ. ಪುತ್ರ ಶೋಕಂ ನಿರಂತರಂ, ಮಗನಿಲ್ಲದ ಶೋಕದ ಉರಿ ನನ್ನನ್ನು ಸುಡುತ್ತಲಿದೆ. ಕುರುಕ್ಷೇತ್ರ ಸಮರದಲ್ಲಿ ಪಾರ್ಥನು ರಥದ ಸಾರಥ್ಯವನ್ನು ಅಷ್ಟೇ ಅಲ್ಲ, ಪಾಂಡವರ ಜೀವನದ ಸಾರಥ್ಯವನ್ನು ವಹಿಸಿಕೊಂಡು ಪಾರ್ಥ ಸಾರಥ್ಯ ಎಂಬ ಅನ್ವರ್ಥದಲ್ಲಿ ನಮ್ಮನ್ನು ಪೊರೆದಿದ್ದೆ. ಆದರೆ ಇನ್ನು ಮುಂದೆ ಪಾರ್ಥನೇ ಇಲ್ಲದ ಮೇಲೆ ಯಾರಿಗೆ ಸಾರಥಿಯಾಗಿ ರಥವನ್ನು ಮುನ್ನಡೆಸುವೆ? ಪಾರ್ಥ ಸಾರಥಿ ಎಂಬ ಹೆಸರನ್ನು ಉಳಿಸಿಕೊಳ್ಳುವೆಯಾ? ಈತ ನಳಿದ ಮೇಲೆ ತ್ರೈಲೋಕ್ಯ ವೀರನೆಂಬ ಬಿರುದು ಯಾರಿಗೆ ದಕ್ಕೀತು? ಗಾಂಡೀವವನ್ನು ಹಿಡಿದು ಉಗ್ರ ಪ್ರತಾಪಿಯಾಗಿ ಶತ್ರುಗಳನ್ನು ದಮನ ಮಾಡುವವರಾರು? ಇನ್ನು ಧರ್ಮರಾಯನು ಯಾರನ್ನು ರಕ್ಷಣೆಗೆ ಕಳುಹುವನು? ತ್ರಿಕಾಲ ಜ್ಞಾನಿಯಾದ ನೀನೇ ಬಲ್ಲೆ ಎಂದು ಭಕ್ತಿಯಿಂದ ರೋಧಿಸುತ್ತಾ ಹೇಳಿದಳು ಕುಂತಿ. ಈತನಂತಿರಲಿ ಇತ್ತ ನೋಡೆಲೆ ಮುಕುಂದ ವೃಷಕೇತು ಮಡಿದಿರ್ತಪಂ ಸೈರಿಸುವೆನೆಂತು ಇವನ ತಾತನಂ ಕಂಡು ಹಿಗ್ಗುವೆನು ಆರುಂ ಅರಿಯದಂತೆ ಆತ್ಮಜ ಸ್ನೇಹದಿಂದೆ ಆತನಂ ಕೊಂದನು ಈ ಪಾರ್ಥನು ಅಂದು ಆನೋವನು ಈ ತರಳನು ಏಳ್ಗೆ ಮರೆದಿರ್ದೆನು ಇನ್ನೆಗಂ ಬೀತುದೇ ನೆನಗಿಂದು ಸಂತತಿ ಕರ್ಣಜನೊಳು ಎಂದಳಲ್ದಳ ಕುಂತಿ ಮರುಗಿ
ಮತ್ತೆ ಇತ್ತ ನೋಡು, ಅತ್ತ ಮಗ ಇತ್ತ ಮೊಮ್ಮಗ. ಇಂತಹ ದುಃಖದ ಪ್ರಸಂಗ ಪ್ರಾಯಶಃ ಪ್ರಪಂಚದಲ್ಲಿ ಯಾರಿಗೂ ಬಂದಿರಲಿಕ್ಕೆ ಸಾಧ್ಯವಿಲ್ಲ. ಕರ್ಣನ ಮಗನಾದ ವೃಷಕೇತು ರಣಾಂಗಣದಲ್ಲಿ ಮಡಿದು ಬಿದ್ದಿದ್ದಾನೆ. ಈ ದುಃಖವನ್ನು ನಾನೆಂತೂ ಸೈರಿಸಲಿ? ದುರಂತ ನಾಯಕನಾದ ಕರ್ಣನ ಮರಣವನ್ನು ಕರ್ಣಜನ ಸಾಹಸ ಸಾಮರ್ಥ್ಯವನ್ನು ಕಂಡು ಮರೆಯಲು ಪ್ರಯತ್ನಿಸಿದೆ. ವೃಷಕೇತು ಪ್ರವರ್ಧಮಾನಕ್ಕೆ ಬರುತ್ತಿದ್ದಾನೆ. ಏನೇ ಇರಲಿ, ಸೂರ್ಯ ಸುತನಲ್ಲವೇ? ಅತ್ಯಧಿಕ ಪರಾಕ್ರಮಿ ದಾನವೀರ ಶೂರ ಕರ್ಣನ ಮಗನಲ್ಲವೇ? ಆದರೆ ಈ ಸಂತಾನದ ಕುಡಿಯನ್ನು ಬಾಲಕನು ಕಡಿದು ಹಾಕಿದ ಮೇಲೆ ನಾನಿನ್ನು ಏನನ್ನು ಕಂಡು ದುಃಖವನ್ನು ಮರೆಯಲಿ ಎಂದು ಮಗ ಮೊಮ್ಮಗರಿಬ್ಬರ ಅಳಿಯವನ್ನು ನೆನೆಸಿ ಕುಂತಿ ಒಂದೇ ಸವನೆ ರೋಧಿಸುತ್ತಾ ಹೊಡೆಯುತ್ತಾಳೆ. ಆ ಸಮಯ ಕೈ ತಂದು ಕಂಡ ನಹಿಪತಿ ಪೀತವಾಸನಂ ಪೊಡಮಟ್ಟ ನಡಿದವರೆಗೆ ನುಡಿದನು. ಈ ಸಕಲ ಲೋಕಮಂ ಪೊರೆವ ನಿನಗೆ, ಈ ನರನ ಜೀವಮಂ ಪಡೆವುದರಿದೆ. ಬೇಸರೆ ತಕೆ ದೇವ ಧರ್ಮಜನ ಕುಲ ಮದ್ದುದು. ಓ ಸರಿಸದೆ ಉದ್ಧರಿಸು ನಿನ್ನ ಡಿಂಗರಿಗರ್ಗೆ ಲೇಸಲ್ಲದು. ಅಘ ಶೋಕ ಭಯ ತಾಪ ದುಃಖಗಳಿರ್ದಪುವೆ ಪೇಳೆಂದನು. ಫಣಿರಾಜನು ಪಾತಾಳದಿಂದ ತನ್ನ ನಾಗ ಸಂಕಲದೊಂದಿಗೆ ಮಣಿಯೊಂದಿಗೆ ಮಣಿಪುರ ಪ್ರವೇಶಿಸಿ ಮುಕುಂದನ ಬಳಿಗೆ ಬಂದು ಆತನನ್ನು ಗೌರವದಿಂದ ನಮಸ್ಕರಿಸಿ ಹೇಳುತ್ತಾನೆ, ಶ್ರೀಮನ್ನಾರಾಯಣನ ಅವತಾರ ನೀನು. ಸಮಸ್ತ ವಿಶ್ವವನ್ನೇ ಹಿಡಿತದಲ್ಲಿಟ್ಟುಕೊಂಡಿರುವೆ. ಅಣುರೇಣು ತೃಣಕಾಷ್ಟದಲ್ಲಿರುವ ನಿನಗೆ ಪಾರ್ಥನ ಪ್ರಾಣದಾನ ಅಸಾಧ್ಯವೇ? ಪರಮಾತ್ಮ, ಪಾಂಡವರ ಕುಟುಂಬ ಮಾತ್ರವಲ್ಲ, ಸರ್ವರೂ ಸವ್ಯಸಾಚಿಗಾಗಿ ಮರುಗುತ್ತಿದ್ದಾರೆ, ದುಃಖಾರ್ಥರಾಗಿದ್ದಾರೆ. ನಿನ್ನನ್ನು ನಂಬಿರುವ ಭಕ್ತರಿಗೆ ಎಂದಾದರೂ ದುಃಖ ಶೋಕ ಪಾಪ ಭಯಗಳಿರುತ್ತವೆಯೇ? ಭಯನಾಶಕ ನೀನಲ್ಲವೇ? ನಿನ್ನಿಂದ ಅಸಾಧ್ಯವಾದುದು ಯಾವುದಿದೆ ಎಂದು ನಾಗರಾಜನು ನಂಬಿಕೆಯಿಂದ ನಾರಾಯಣನನ್ನು ವಿನಂತಿಸಿದ. ತಾತನ ಸುವಂ ಪಡೆಯಲು ಈ ಬಭ್ರುವಾಹನಂ ಪಾತಾಳಕೈದೆ. ಜೀವದ ರತ್ನಮಂ ಬೇಡಿ ಘಾತಿಸಿದನು ಅಹಿಗಳಂ. ತಾನದಂ ಪರಿಹರಿಸಿ ನಿನ್ನ ನೀಕ್ಷಿಸುವೆನೆಂದು ಭೂತಳಕ್ಕೆ ಬಂದೆನು. ಇದಮಣಿ ತನ್ನ ಕೈಯೊಳು ಈ ಶ್ವೇತವಾಹನನ ತಲೆಯಂ ತರಿಸು. ಜಗದೊಳು ಅಜ್ಞಾತಮಾವುದು ನಿನಗೆ, ಸರ್ವಗತನಪ್ಪೆ ನೀನೆಂದು ಫಣಿಪತಿ ನುಡಿದನು. ನಾಗೇಂದ್ರನು ನಡೆದ ವರ್ತಮಾನವನ್ನು ನಾರಾಯಣನಿಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾ, ಮುಕುಂದ, ಮಣಿಪುರದ ಅರಸನು ಮಡಿದ ತಂದೆಯನ್ನು ವೃಷಕೇತುವನ್ನು ಬದುಕಿಸಲು ಅಸಾಧ್ಯ ಸಾಮರ್ಥ್ಯ ತೋರಿಸಿದ್ದಾನೆ. ಮಾತೆಯ ಮಾತಿನಂತೆ ಪಾತಾಳಕ್ಕೆ ಬಂದು ಮಣಿಯನ್ನು ಕೇಳಿ ನಿರಾಶನಾಗಿ ಸಕಲ ಸೇನೆ ಸಮೇತ ಸಮರ ಸಾರಿ ಸರ್ಪಲೋಕವನ್ನು ಸದೆ ಬಡಿದಿದ್ದಾನೆ. ಸವ್ಯಸಾಚಿಯ ಸುತನ ಪರಾಕ್ರಮಕ್ಕೆ ನಾವೆಲ್ಲ ಶರಣಾಗಿ ದಿವ್ಯ ಮಣಿಯೊಂದಿಗೆ ಆತನನ್ನು ಗೌರವಿಸಿ ನಿನ್ನನ್ನು ಕಾಣುತ್ತಿದ್ದೇವೆ. ಪಾರ್ಥನ ತಲೆಯನ್ನು ತಕ್ಷಣ ತರಿಸು. ನಿನಗೆ ಅರಿಯುವುದು ಅಸಾಧ್ಯವಾದುದು ವಿಶ್ವದಲ್ಲೇನಿದೆ? ಸರ್ವವೂ ಸುಖಾಂತ್ಯವಾಗುತ್ತದೆ. ಪಾರ್ಥನನ್ನು ಬದುಕಿಸು ದೇವಾ ಎಂದು ಕೇಳಿಕೊಳ್ಳುತ್ತಿದ್ದಾನೆ. ಶೇಷ ನಿಂತೆಂದೊಡೆ ಆಲಿಸಿ ಕೃಷ್ಣನು ಅಬಲೆಯರ ಘೋಷಮಂ ನಿಲ್ಲಿಸಿ, ನೀವೆಲ್ಲರೂ ಕೇಳುವುದೀ ಭಾಷೆಯಂ
ಬ್ರಹ್ಮಚರ್ಯದೊಳು ಇಂದ್ರಿಯಂಗಳಂ ತಾನಿನ್ನೆಗಂ ಧರೆಯೊಳು ಪೋಷಿಸಿದೆ ನಾದೊಡೆ ಆ ಪುಣ್ಯದಿಂ ಕುಂಡಲ ವಿಭೂಷಿತದಾಗ ಪಾರ್ಥನ ಶಿರಂ ಬರಲಿ ಕಳ್ದೊಯ್ದ ದೋಷಿಗಳ್ ತನ್ನಾಜ್ಞೆಯಿಂದ ಹತರಾಗಲು ಅರಿದಿಹುದು ಸಾರಿದೆನೆಂದನು. ಒಮ್ಮೊಮ್ಮೆ ಶ್ರೀಕೃಷ್ಣನು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಅಳವು ಯಾರಿಗೂ ತಿಳಿಯದು. ಇಷ್ಟೆಲ್ಲ ಘಟನೆಗಳು ಸಂಭವಿಸಿದಾಗ ಕಪಟ ನಾಟಕ ಸೂತ್ರಧಾರಿ ಶ್ರೀಪತಿ ಸರ್ಪರಾಜನ ಮಾತನ್ನು ಕೇಳಿ ರೋಧನೆಗೈಯುತ್ತಿರುವವರೆಲ್ಲರನ್ನೂ ಆದೇಶಿಸಿ ತನ್ನ ಭಾಷೆಯನ್ನು ಪ್ರಕಟಪಡಿಸುತ್ತಿದ್ದಾನೆ. ನೈಷ್ಠಿಕ ಬ್ರಹ್ಮಚರ್ಯವನ್ನು ನಾನು ನಿಷ್ಠೆಯಿಂದ ಪಾಲಿಸಿದ್ದು ನಿಜವಾದರೆ ಅದರ ಪುಣ್ಯದ ಪ್ರಭಾವದಿಂದ ಕಿರೀಟಿಯ ಶಿರವು ಎಲ್ಲೇ ಇದ್ದರೂ ಇಲ್ಲಿಗೆ ಬರಲಿ, ಮತ್ತು ಮೋಸದಿಂದ ಮಧ್ಯಮ ಪಾಂಡವನ ಶಿರವನ್ನು ಯಾರು ಅಪಹರಿಸಿಕೊಂಡು ಹೋಗಿದ್ದಾರೋ ಅವರ ಶಿರವು ತೆರೆಯಲ್ಪಟ್ಟು ನಾಶ ಹೊಂದಲಿ ಎಂದು ಆಜ್ಞೆ ಮಾಡಿದಾಗ ನೆರೆದವರೆಲ್ಲ ಸ್ತಂಭೀಭೂತರಾದರೂ ಸ್ತಬ್ಧರಾದರೂ ಎಲ್ಲರಲ್ಲೂ ಆಶಾಕಿರಣ ಮೂಡಿಬಂದಿತು. ಜನಪ ಕೇಳು ಆಶ್ಚರ್ಯಮಂ ಬಳಿಕ ಕೃಷ್ಣ ನಿಂತೆನೆ ದುಸ್ವಭಾವ ದುರ್ಬುದ್ಧಿಗಳ ನರಿದು ಪಾರ್ಥನ ತಲೆಯ ನಾಕ್ಷಣಕ್ಕೆ ತಂದುದು ಸುದರ್ಶನಂ ಮಣಿಪುರದ ರಣಭೂಮಿಗೆ ತಂದುದು ಜನಮೈದೆ ಕೊಂಡಾಡಿತು. ಉರಗಪತಿ ಹರಿಸದಿಂ ವಿನುತ ಸಂಜೀವಕದ ಮಣಿಯ ನಿತ್ತಂ ಮುಕುಂದನ ಕೈಯೊಳು ಆಗ ಹರಿ ನೋಡಿದಂ ಕೃಪೆಯಿಂದೆ ಕರ್ಣಸುತ ಫಲ್ಗುನರನು ನೋಡಿದಂ. ಮತ್ತೆ ವಿವರಣೆಯನ್ನು ಮುಂದುವರಿಸುತ್ತಾ, ಮಹಾರಾಜ, ಈ ಅದ್ಭುತ ಆಶ್ಚರ್ಯ ಬೇರೆಲ್ಲವೂ ನಡೆದಿರಲಿಕ್ಕಿಲ್ಲ. ಸ್ವಯಂಚಾಲಿತ ಸುದರ್ಶನ ಚಕ್ರವು ದುರ್ಬುದ್ಧಿ ದುಸ್ವಭಾವರೆಂಬ ಉರಗಳನ್ನು ತರಿದು ಹಾಕಿತು. ಸುದರ್ಶನ ಚಕ್ರ ಕೇವಲ ಆಯುಧವಲ್ಲ, ಶ್ರೀಕೃಷ್ಣನ ಮನದ ಇಂಗಿತವನ್ನೇ ಅರಿತು ಕಾರ್ಯ ಸಾಧಿಸುತ್ತದೆ. ಕಿರೀಟಿಯ ಶಿರವನ್ನು ತಂದು ಕೃಷ್ಣನಡೆಗೆ ನೀಡಿದಾಗ ಸರ್ವರು ಹರ್ಷೋದ್ಗಾರ ಮಾಡಿದರು. ನಾಗರಾಜನು ಭಗವಂತನಿಗೆ ಭಕ್ತನು ಭಕ್ತಿಯಿಂದ ಕಾಣಿಕೆಯನ್ನು ಅರ್ಪಿಸುವಂತೆ ಸಂಜೀವಕದ ಮಣಿಯನ್ನು ಸಮರ್ಪಿಸಿದನು. ಆಗ ಶ್ರೀಹರಿ ಕರ್ಣಸುತನನ್ನು ಕೌಂತೆಯನನ್ನು ಕರುಣೆಯಿಂದ ಕಂಡನು. ಮುಂದೆ ತದನಂ ತರದೊಳು ಅಂಬುರುಹಲೋಚನಂ ತಾನೆ ಮೊದಲು ಇನಜಸುತನ ತನು ತಲೆಗಳಂ ಕೂಡಿ ಜೀವದ ಮಣಿಯನು ಎದೆಯ ಮೇಲಿರಿಸಿ ಬಳಿಕ ಅರ್ಜುನನ ಕಾಯಕ್ಕೆ ಶಿರವನೊಂದಿಸಿ ಆ ಹೃದಯದೆಡೆಗೆ ಆ ದಿವ್ಯರತ್ನಮಂ ಸಿಂಗರಿಸಿ ಬದುಕಲೀವರ ಈಶನಜ್ಞೆಯೊಳು ಈವರು ಎಂದು ಪರಸಿ ಕರುಣದೊಳು ಅವರ ನೀಕ್ಷಿಸಿದೊಡೆ ಅಭವ ಪ್ರಸಾದದಿಂ ಜೀವಿಸಿದರಾಕ್ಷಣದೊಳು. ಅನಂತರ ಶ್ರೀಹರಿ ಕರ್ಣಸುತನಾದ ವೃಷಕೇತುವಿನ ರುಂಡ ಮುಂಡಗಳನ್ನು ಸೇರಿಸಿ ಸಂಜೀವಕದ ಮಣಿಯನ್ನು ಎದೆಯ ಮೇಲಿರಿಸಿದನು. ನಂತರ ನಾರಾಯಣನು ಸುಭದ್ರೆಯ ಪತಿಯಾದ ಸವ್ಯಸಾಚಿಯ ಶಿರವನ್ನು ದೇಹವನ್ನು ಒಂದುಗೂಡಿಸಿ ದಿವ್ಯವಾದ ಮಣಿಯನ್ನು ಸ್ಪರ್ಶಿಸಿ ಪರಮೇಶ್ವರನ ಕೃಪೆಯಿಂದ ಇವರಿರುವರೂ ಬದುಕಲಿ ಎಂದು ಪ್ರಾರ್ಥಿಸಿದ. ಪರಮೇಶ್ವರನ ಅನುಗ್ರಹದಿಂದ ಪಡೆದ ಮಣಿಯಲ್ಲವೇ ಅದಕ್ಕೆ ಆ ರುದ್ರನ ಕೃಪೆ ಬೇಕಾಗುತ್ತದೆ. ಇಲ್ಲಿ ಹರಿಹರರಲ್ಲಿ ಯಾವ ಭೇದವೂ ಇಲ್ಲ ಎಂಬ ನೀತಿಯನ್ನು ನಾವು ಅರಿಯಬೇಕಾಗಿದೆ. ಸ್ಥಿತಿಕರ್ತನಿಗೆ ಲಯಕರ್ತನು ಸಹಕಾರಿಯಾಗಿರಲೇಬೇಕಲ್ಲವೇ? ಮಹಾಪರ್ವತದಂತೆ ಬಂದಪ್ಪಳಿಸಿದ ಅಪಾಯ ಆಘಾತವು ನಿವಾರಣೆಯಾಯಿತು.
ಲೀಲೆಯೊಳು ಅಜಾಂಡ ಕೋಟಿಗಳು ಅಳಿದುವು ಆದಪುವು ಪಾಲಿಸಿದೊಡೆಗಿರ್ದಪುವುಗಡ ಪರಮ ಪುರುಷನ ಕೃಪಾಲೋಕನದೊಳು ಏಳ್ವುದರಿದೆ ಮಡಿದರ್ಜುನಾದಿಗಳೆಂದು ಧರೆ ಪೊಗಳಲು ಆಲಿಗಳು ಅರಳ್ದುವು ಅಸುಪನರಿಸಿತು ಒಡಲೊಳಗೆ ಅಸುಪನರಿಸಿತು ಎಸೆದುದಾಲಲಿತ ಮುಖ ಕಾಂತಿ ಪೊಗರೇರಿತು ಅವಯವಂ ಮೇಲೆ ಮೈ ಮುರಿದರು ವಯ್ಯನೆ ಪಾರ್ಥ ಕರ್ಣಸುತರು ಅಸುರಾರಿಯಂ ಜಪಿಸುತ್ತೆ. ಸೃಷ್ಟಿ ಸ್ಥಿತಿ ಲಯ ಪ್ರಕೃತಿಯ ನಿಯಮಗಳು. ಅಸಂಖ್ಯ ಕೋಟಿ ಜೀವಿಗಳು ಅಳಿಯುತ್ತಲೇ ಇರುತ್ತವೆ. ಆದರೆ ಪರಮೇಶ್ವರನ ಕೃಪೆ ಇದ್ದರೆ ಮಾತ್ರ ಬದುಕು ಸಾಧ್ಯ. ಪುರುಷನ ಪೌರುಷದಿಂದ ಎಲ್ಲವೂ ಸಾಧ್ಯವೆಂಬುದು ಭ್ರಾಂತಿ ಮತ್ತು ಮಿಥ್ಯೆ. ಪರಮೇಶ್ವರನ ಕೃಪೆ ಇಲ್ಲದೆ ಒಂದಣೂ ಕೂಡ ಅಲ್ಲಾಡದು. 4 ಕಣ್ಣಾಲಿಗಳು ಮೆಲ್ಲನೆ ಅಲ್ಲಾಡತೊಡಗಿದವು. ದೇಹದಲ್ಲಿ ಚೈತನ್ಯ ಮೂಡಿತು. ಅರ್ಜುನ ಮತ್ತು ವೃಷಕೇತು ಇಬ್ಬರೂ ನಿಧಾನವಾಗಿ ಕಣ್ಣು ತೆರೆಯತೊಡಗಿದರು. ಸರ್ವರೂ ತದೇಕ ಚಿತ್ತರಾಗಿ ವಿಸ್ಮಯವನ್ನು ವೀಕ್ಷಿಸುತ್ತಿದ್ದಾರೆ. ನಿದ್ದೆಯನ್ನು ತಿಳಿದದ್ದವರಂತೆ ವೀರರೀರ್ವರು ಮೈ ಮುರಿದು ಮುರಾರಿಯ ಧ್ಯಾನ ಮಾಡುತ್ತಾ ಎದ್ದು ಕುಳಿತಿದ್ದಾರೆ. ಆಗ ಇಡಿದ ಕತ್ತಲೆಯಿಂ ಜಗುಳ್ದ ವಾರಿಜದಂತೆ ಬಿಡದೆ ಮುಸುಕಿದ ಮೇಘಮಂ ಕಳೆದ ರವಿಯಂತೆ ತೊಡುಕಿರ್ದ ರಾಹು ತೊಲಗಿದ ಚಂದ್ರನಂತೆ ಕರ್ಣಜ ಪಾರ್ಥರಾಸ್ಯಗಳು ಕಡು ಚೆಲ್ವ ಕಾಂತಿ ಕಳೆಗಳನಂತುವು ಆಗ ಪಾಲ್ಗಡಲ ಒಡೆಯನಂ ಮುಂದೆ ಕಂಡು ಪದ ಕಮಲದೊಳ್ ಪೊಡಮಡಲು ಅವರ್ಗಳಂ ತೆಗೆದಪ್ಪಿ ಚುಂಬಿಸುತ್ತೆ ಮೈ ದಡವಿದಂ ಕೃಪೆಯೊಳು. ಕತ್ತಲೆಯ ಮೊತ್ತಕ್ಕೆ ಮುದುಡಿಕೊಂಡಿದ್ದ ತಾವರೆಯು ರವಿಕಿರಣಕ್ಕೆ ಅರಳಿದಂತೆ ಮುಸುಕಿದ ಮೋಡದಿಂದ ಹೊರಬಂದ ಭಾಸ್ಕರನ ತೇಜನಂತೆ ರಾಹುಗ್ರಹಣದಿಂದ ವಿಮೋಚನೆಗೊಂಡ ಚಂದ್ರನಂತೆ ಮಧ್ಯಮ ಪಾಂಡವನ ಮುಖವು ವೃಷಕೇತುವಿನ ವದನವು ಕಾಂತಿಯಿಂದ ಹೊಳೆಯತೊಡಗಿದವು. ತಮ್ಮ ಎದುರು ಪ್ರಸನ್ನವದನನಾಗಿ ಅಭಯ ನೀಡುತ್ತಿರುವ ಅಚ್ಯುತನನ್ನು ಕಂಡು ಭಕ್ತಿಪೂರ್ವಕ ಪಾದಗಳಿಗೆ ಎರಗಿದಾಗ ಪರಮಾತ್ಮನು ಪ್ರೀತಿಯಿಂದ ಭಕ್ತನನ್ನು ಭಾವನನ್ನು ಆಲಂಗಿಸಿಕೊಂಡ. ದುಂದುಭಿಗಳ್ ಅಬ್ರದೊಳ್ ಮೊಳಗಿದುವು ಸೋಸಿದುದು ಮಂದಾರದರಲ ಸರಿ ನರ ಕಣ್ಣಜರ ಮೇಲೆ ದಪ್ಪಿದಂ ಬಳಿಕ ಅವರ್ಗಳಂ ಭೀಮನ ಆಲಂಗಿಸಿದಳಾಗ ಕುಂತಿ ವಂದಿಸಲ್ ಪರಸಿದಲ್ ದೇವಕಿ ಯಶೋದೆಯಲ್ ಮುಂದಿರ್ದ ಶೇಷನಂ ಕಾಣಿಸಲ್ ಪೊಡಮಟ್ಟರು ಅಂದು ಅವರ್ ಮುದದಿಂದೆ ಹರಿಪಾಂಚಜನ್ಯಮಂ ಪಿಡಿದನು ಉರುಘೋಷಮಾಗೆ. ಸಜ್ಜನರ ಸಾವು ದುರ್ಜನರ ಬದುಕು ಯಾರಿಂದಲೂ ಸಹಿಸಲು ಸಾಧ್ಯವಿಲ್ಲ. ಅಂತೆ ಈ ಸಜ್ಜನರ ಸದ್ಭಕ್ತರ ಬದುಕನ್ನು ದುಂಬಿಗಳೂ ಸ್ವಾಗತಿಸಿ ಝೇಂಕಾರ ಮಾಡತೊಡಗಿದವು ಎಂದು ಲಕ್ಷ್ಮೀಶ ಕವಿ ಪ್ರಕೃತಿಯೊಂದಿಗಿನ ಅವಿನಾಭಾವವನ್ನು ವ್ಯಕ್ತಪಡಿಸುತ್ತಾನೆ. ಅತಿ ಸಂತಸದಿಂದ ಸುತನನ್ನು ಸಹೋದರನನ್ನು ಆಲಿಂಗಿಸಿ ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತಾನೆ.
ಮಾತೆ ಕುಂತಿಗೆ ಸಾಷ್ಟಾಂಗ ವಂದನೆ ಸಲ್ಲಿಸಿದಾಗ ಮನದೊಂಬೆ ಹರಸುತ್ತಾಳೆ. ಯಶೋದೆಯರು ದೇವಕಿಯರು ಹರಸಿದರು. ನಾಗೇಂದ್ರನನ್ನು ನಮಿಸಿ ಗೌರವಿಸಿದನು. ಮಾವನಲ್ಲವೇ? ಆಗ ಶ್ರೀಹರಿ ಪಾಂಚಜನ್ಯವನ್ನು ಮೊಳಗಿಸಿದ. ಅದರ ಘೋಷ ಎಲ್ಲೆಡೆ ಮೊಳಗತೊಡಗಿತು. ಪದುಳಿಸಿದವನು ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ, ಗದ, ಸಾಂಬ, ಕೃತವರ್ಮ, ಶಠ, ನಿಷಠ ಪ್ರಮುಖ ಯದುವೀರರು. ಅನುಸಾಲ್ವ, ಯೌವನಾಶ್ವ, ಅಸಿತಧ್ವಜ, ಹಂಸಕೇತುಗಳ್ಗೆ ಮುದವೇರಿತು. ಅಸುರಾರಿಯಂ ಕಂಡು ತಮ ತಮಗೆ ಪದಕೆರಗಿ ಭಿನ್ನೈಸಿದರ್. ಬಭ್ರುವಾಹನನ ಕದನದಾಯಾಸಮಂ ನಗರದೊಳ್ ಉಲೂಪಿ ಚಿತ್ರಾಂಗದೆಯರು ಎಸಗಿದುದನು ಭಿನ್ನೈಸಿದರ್. ಉಲೂಚಿ ಚಿತ್ರಾಂಗದೆಯರು ಅಸ್ವಸ್ಥರಾದವರನ್ನು, ಗಾಯಗೊಂಡವರನ್ನು ಉಪಚರಿಸುತ್ತಿದ್ದರು. ಆಯಾಸಗೊಂಡು ಬಳಲಿದ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ, ಸಾಂಬ, ಕೃತವರ್ಮ ಮುಂತಾದ ಯದುವೀರರು ವಿಶ್ರಾಂತಿಯನ್ನು ತೆಗೆದುಕೊಂಡು ಆಯಾಸವನ್ನು ಪರಿಹರಿಸಿ ಹೊಸ ಹುರುಪಿನಿಂದ ನಡೆದ ಘಟನಾವಳಿಗಳನ್ನು ಮೆಲುಕು ಹಾಕತೊಡಗಿದರು. ಆಗ ಶತ್ರುಗಳಾಗಿದ್ದವರು ಈಗ ಮಿತ್ರರಾಗಿದ್ದಾರೆ. ಪರಸ್ಪರ ತೆಗಳುವವರು ಈಗ ಹೊಗಳುತ್ತಿದ್ದಾರೆ. ದ್ವಾರಕಾಧೀಶನನ್ನ ಕಂಡು ಸಂತಸದಿಂದ ಸಂಭ್ರಮದಿಂದ ಆತನ ಪಾದಗಳಿಗೆ ಎರಗುತ್ತಾ ಬಭ್ರುವಾಹನನ ಸಾಮರ್ಥ್ಯ, ಪರಾಕ್ರಮವನ್ನು, ಪೌರುಷವನ್ನು ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.